ಒಬ್ಬರಿಗೆ ನೆರಳಿನಲ್ಲಿ ಬೆಳೆಯಬೇಕು ಎಂದು ಎಂದಿಗೂ ಊಹಿಸಬೇಡಿ. ಕಷ್ಟವಾದರೂ ಸರಿ, ಸ್ವಂತವಾಗಿ ಬೆಳೆಯಲು ಒಗ್ಗಿಕೊಳ್ಳಿ. ಒಂದು ವಿಷಯ ಮಾತ್ರ ನೆನಪಿರಲಿ, ನೆರಳಿನಲ್ಲಿ ಸಸ್ಯಗಳು ಬೆಳೆಯಲು ಸಾಧ್ಯವಿಲ್ಲ. ನಾವು ಜನರು, ನಾವು ಬೆಳೆಯಬಹುದೇ? ನೀವು ಒಂದರ ಜೀವನವನ್ನು ಕನಿಷ್ಠ ಸ್ವಲ್ಪ ಪ್ರಭಾವ ಬೀರುವ ಶಕ್ತಿ ಇದ್ದರೆ ತಕ್ಷಣ ಪ್ರಯತ್ನಿಸಿ. ಏಕೆಂದರೆ ಇಂದಿನ ಜಗತ್ತು ಇದು ತುಂಬ ಅವಶ್ಯಕ. ಮಳೆ ಬರುತ್ತಿಲ್ಲ ಎಂದು ಊರಿನಲ್ಲಿದ್ದಾರೆ ಎಲ್ಲರೂ, ದೇವರ ಬಳಿಗೆ ಹೋಗಿರಿ. ಆದರೆ ಒಂದೇ ಒಂದು ಮಾತ್ರ ಅವರು ಕೊಡೆ ತೆಗೆದುಕೊಂಡರು, ಅದು ನಂಬಿಕೆ. ಮೌನವಾಗಿ ಎಂದು ಮನುಷ್ಯನೊಂದಿಗೆ ಜಾಗರೂಕರಾಗಿರಿ. ಏಕೆಂದರೆ ಅವನು ನಿಮಗೆ ಗೊತ್ತಿಲ್ವಾ, ಅನೇಕ ರಹಸ್ಯಗಳಿಗಾಗಿ ಇದು ಅದರೊಳಗೆ ಅಡಗಿದೆ. ಒಬ್ಬರ ಕೈಯಲ್ಲಿ ನೀವು ಮೋಸ ಹೋಗಿದ್ರಿ ಅಂದರೆ ಇದು ಇತರರ ತಪ್ಪಲ್ಲ, ಅದು ನಿಮ್ಮ ಅಸಮರ್ಥತೆ. ವಂಚನೆಗಳು ಹಿಮ್ಮುಖವಾಗುತ್ತದೆ. ನಿಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಿಸಿ. ಯಾವುದು ನಿಜ, ಯಾವುದು ಮೋಸ, ಅರಿವಿನ ಶಕ್ತಿಯನ್ನು ಹೆಚ್ಚಿಸಿ. ಮಿಂಚುಹುಳು ತನ್ನಲ್ಲಿ ಇದ್ದ ಚಿಕ್ಕ ಬೆಳಕು ಕೂಡ ಪ್ರಪಂಚದಲ್ಲಿಗೆ ಹಂಚಿಕೊಳ್ಳಲು ಬಯಸುತ್ತಾರೆ. ನಮ್ಮಲ್ಲಿರುವುದು ಸ್ವಲ್ಪ ಜ್ಞಾನ, ಇತರರಿಗೆ ಹಂಚಿದಾಗ ಮಾತ್ರ ಇದು ಅರ್ಥಪೂರ್ಣವಾಗುತ್ತದೆ. 100 ಬಿಂದುಗಳೊಂದಿಗೆ ನೀರು ಸುಲಿದ ಮಾತ್ರ ಮರಕ್ಕೆ ವೇಗವಾಗಿ ಕಾಯಗಳು ಹಣ್ಣಾಗಿಲ್ಲ. ಅಲ್ಲದೆ ನಾವು ಹೆಚ್ಚು ಶ್ರಮಿಸುತ್ತಿದ್ದೇವೆ ಎಂದು ಎಲ್ಲ ಕಾಯುಗಳು ಕ್ಷಣಾರ್ಧದಲ್ಲಿ ಪೂರ್ಣಗೊಳ್ಳುವುದಿಲ್ಲ. ಪ್ರತಿಯೊಂದಕ್ಕೂ ಅದರ ಸಮಯವಿದೆ. ಮನುಷ್ಯನಿಗೆ ತಾಳ್ಮೆ ಬೇಕು. ಮೆದುಳಿನಲ್ಲಿ ಒಂದು ಕಲ್ಪನೆ ಹುಟ್ಟಿದ್ದ ಅದು ಮನಸ್ಸು ನಂಬಬಹುದಾದರೆ ಅದನ್ನು ಖಂಡಿತ ಸಾಧಿಸಬಹುದು. ಅರ್ಥ ಮಾಡಿಕೊಂಡಿದ್ದೇನೆ ಎಂದು ಭಾವಿಸುತ್ತಿದ್ದೇನೆ. ನಿಮ್ಮ ಆಲೋಚನೆಗಳಿಗೆ ವಿಶ್ವಾಸದಿಂದ ಉಳಿಯಿರಿ. ಎದ್ದು ಹೊರಟೆ, ನಿನ್ನನ್ನು ನಿಶ್ಚಲಗೊಳಿಸಿದೆ. ಆ ಮಾನಸಿಕ ಸಂಕಟಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ. ನೀವು ಬಿದ್ದ ಸ್ಥಳದಿಂದ ಓಡಲು ಪ್ರಾರಂಭಿಸಿ. ನೀವು ಪರ್ವತದ ಎತ್ತರಕ್ಕೆ ಹೆದರುತ್ತಿದ್ದರೆ ನೀವು ಶಾಶ್ವತವಾಗಿ ಬೀಳುತ್ತೀರಿ. ಅದೇ ಸಾಹಸ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಶಿಖರ ಮೇಲೆ ತಲುಪುತ್ತದೆ. ನೀವು ಏನು ಕೆಲಸ ಆದರೂ ಸರಿ, ಯಾರೋ ಒಂದು ಕಲ್ಲುಗಳು ಎಸೆಯುವಾಗ ಇರುತ್ತದೆ, ಅವೆಲ್ಲವನ್ನು ಸುರಿಯುವುದು. ನಿಮ್ಮ ಅನುಭವಗಳನ್ನು ಸಂಪತ್ತಾಗಿ ಪರಿವರ್ತಿಸಿ. ಅವರೆಲ್ಲದಿಂದ ನಿಮ್ಮ ಸುತ್ತಲೂ ಗೋಡೆ ಕಟ್ಟಿಕೊಳ್ಳಿ. ನಿಮ್ಮ ವಿಜಯದ ರಸ್ತೆಗೆ ಅವುಗಳನ್ನು ಬೆಳೆಸಿ. ಸಿರಿನ ಕಲ್ಲುಗಳು ನಿಮ್ಮ ಯಶಸ್ಸಿಗೆ ಅಡಿಪಾಯಗಳಾಗಿ ಕುಂಟಾವೋ ಬಳಸಿ, ಅಥವಾ ಅದನ್ನು ಅವರ ಮೇಲೆ ಎಸೆಯಿರಿ. ನಿರ್ಧಾರ ನಿಮ್ಮದು. ಪರಿಶ್ರಮದ ಫಲವತ್ತಾದ ಭೂಮಿಯಲ್ಲಿ ಯಶಸ್ಸು ಎಂಬ ಗಿಡ ಚಿಗುರುತ್ತದೆ. ಗುರಿಯನ್ನು ಹೊಂದಿಸಿ, ಅದನ್ನು ನಿಮ್ಮ ಜೀವನದ ಗುರಿಯನ್ನು ಮಾಡಿಕೊಳ್ಳಿ. ಅದನ್ನೇ ಧ್ಯಾನಿಸಿ, ಅದನ್ನು ಉಸಿರಾಡು. ಈಗ ಇದು ಯಶಸ್ಸಿನ ದಾರಿ. ಉನ್ನತವಾಗಿ ಯೋಚಿಸುವವರಿಗೆ ಒಂಟಿತನ ಎಂದಿಗೂ ಇರುವುದಿಲ್ಲ. ಏಕೆಂದರೆ ಅವರ ಆಲೋಚನೆಗಳು ಅವರ ಸ್ನೇಹಿತರು. ನಿಜವಲ್ಲವಾ? ನಿಮ್ಮ ಬಳಿ ಹಣವಿಲ್ಲ ನಿಜ. ನಿನ್ನ ನೆರಳು ನಿನಗೆ ತಿಳಿಯದಿರಲಿ. ಏಕೆಂದರೆ ಹಣವಿಲ್ಲದ ದಿನ ಸುಡುವ ಬಿಸಿಲಿನಲ್ಲಿ ಜೊತೆಗೆ ಎಂದು ನೆರಳು ಕೂಡ. ಅದರ ಬಗ್ಗೆ ಯೋಚಿಸು. ಎಲ್ಲ ಕಳೆದು ಹೋಯಿತು.
ಎಂದಿಗೂ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ. ಅದೊಂದು ಇದ್ದರೆ ಸಾಕು. ನಾವು ಕಳೆದುಕೊಂಡಿದ್ದೆಲ್ಲವೂ ಹಿಂಪಡೆಯಬಹುದು. ಏನಾಯಿತು ಎಂದು ಎಂದಿಗೂ ಚಿಂತಿಸಬೇಡಿ, ಏಕೆಂದರೆ ನಮಗೆ ಸಂಭವಿಸುತ್ತವೆ ಒಳ್ಳೆಯದು. ನಮಗೆ ಸಂತೋಷವನ್ನು ನೀಡಿದರೆ ಸಂಭವಿಸಿದ ಕೆಟ್ಟ ಮಾತ್ರ ಅನುಭವ ನೀಡುತ್ತದೆ. ನೆನಪಿರಲಿ, ಸಂತೋಷಕ್ಕಿಂತ ಅನುಭವ ಅದ್ಭುತವಾಗಿದೆ. ಜೀವನದಲ್ಲಿ ಸೋತಿದ್ದಕ್ಕೆ ಬೇಸರವೇ. ಒಂದು ಬಾರಿ ಸೋತು ಗೆದ್ದೆ ಇತಿಹಾಸಗಳನ್ನು ಓದಿ. ಈ ಪ್ರಪಂಚದಲ್ಲಿ ಸೋತರು ಬದುಕಿಲ್ಲದರು ಅವರು ಆದರೆ ಇವೆ. ಕೆಟ್ಟ ಜನರು ಜೀವಂತವಾಗಿಲ್ಲ. ನಾವು ಜೀವನದಲ್ಲಿ ಸಾಧಿಸುವ ದೊಡ್ಡ ಯಶಸ್ಸು ನಮ್ಮನ್ನು ನಾವು ತಿಳಿದುಕೊಳ್ಳುವುದು. ನಮಗೆ ತಿಳಿಯುವುದು ಬಿಂದುವಿಗೆ ಅಂದರೆ ತೃಪ್ತರಾಗಬೇಕು. ನಾವು ಜೀವನದಲ್ಲಿ ಏನು ಸಾಧಿಸುತ್ತೇವೆ ಅದು ದೊಡ್ಡ ಯಶಸ್ಸು. ಜೀವನದಲ್ಲಿ ನಿಮಗೆ ಶತ್ರುಗಳನ್ನು ಮಾಡಲಾಗುತ್ತದೆ ಅಂದರೆ ಅವರು ಸಾಧಿಸಲಾಗದವರು, ನೀವು ಸಾಧಿಸುತ್ತಿದ್ದೀರಿ ಎಂದರ್ಥ. ಜೀವನವು ಯಾವಾಗಲೂ ಸವಾಲುಗಳನ್ನು ಎಸೆಯುತ್ತದೆ. ಅದನ್ನು ಎದುರಿಸಿದರೂ ಅವರು ವಿಜೇತರಾಗಿ ನಿಲ್ಲುತ್ತಾರೆ ಅಲ್ಲವಾ? ದುಡ್ಡು ಮಾಡು ಮಟ್ಟವನ್ನು ಅವಲಂಬಿಸಿ ಎಂದಿಗೂ ಹೆಮ್ಮೆ ಪಡಬೇಡಿ, ಏಕೆಂದರೆ ಜೀವನವು ಚದುರಂಗದಂತೆ. ಆಟದ ಕೊಲಿಯಲ್ಲಿ ರಾಜ ಮತ್ತು ಪ್ಯಾಡೆ ಒಂದೇ ಪೆಟ್ಟಿಗೆಗೆ ಸೇರುತ್ತದೆ ಅಲ್ಲವಾ? ನಾವು ಸಂಪೂರ್ಣವಾಗಿ ಸಂತೋಷ ಪಡುತ್ತದೆ ಒಲಿಯಲು ಸಾಧ್ಯವಾಗದ ಕಾರಣ ನಮಗಿರುವ ಬಗ್ಗೆ ನಿರ್ಲಕ್ಷ್ಯ, ಇಲ್ಲದಿರುವ ಬಗ್ಗೆ ಆಸಕ್ತಿ, ಅಥವಾ ಇಲ್ಲವೇ ನೀವು ಕಂಡ ಕನಸು 1000 ತುಂಡುಗಳಾಗಿ ಚಿತ್ರವಾಯಿತು. ಅವುಗಳಲ್ಲಿ ಒಂದು ತುಣುಕು ತರಲು ಹಿಂಜರಿಯಬೇಡಿ, ಏಕೆಂದರೆ ಇನ್ನೊಂದು ಹೊಸತು ಆರಂಭಿಸಲು ಅದು ನಿಮ್ಮ ಆಧಾರವಾಗಿದೆ. ಎಷ್ಟು ಒಳ್ಳೆಯ ಮಾತುಗಳಲ್ಲಿ ನಿಮಗೆ ಯಾವ ಮಾತು ಇಷ್ಟ ಕೆಳಗೆ ಕಮೆಂಟ್ ಮಾಡಿ. ಅಲ್ಲದೆ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ವಿಡಿಯೋಗ ಲೈಕ್ ಮಾಡಿ. ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ದ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.